ಗ್ರಾಮಾಂತರದಲ್ಲಿ ಈಗ ರಾಜಕೀಯ ಸಂಚಲನ ಮೂಡಿಸ್ತಾ ಇದೆ. ಯಾಕಂದ್ರೆ ತುಮಕೂರಿನಲ್ಲಿ ಮೊಳಗ್ತಾ ಇದೆ ಮೈತ್ರಿ ಕಹಳೆ. ವೈರಿಗಳ ಒಂದ್ ಕಡೆ ಮಿಲನ ಕೂಡ ಆಗ್ತಾ ಇದೆ. ಹಳೆಯ ವೈರಿಗಳು ಈಗ ಪರಮಾಪ್ತರಾಗ್ತಾ ಇದ್ದಾರೆ. ದೋಸ್ತಿ ಪರ್ವವನ್ನ ತುಮಕೂರಿನ ಸುತ್ತ ಸಾರ್ತಾ ಇದ್ದಾರೆ. ಬಿಜೆಪಿ ಶಾಸಕ ಸುರೇಶ್ ಗೌಡ ಜೊತೆ ಈಗ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ ಯುವ ನಾಯಕ ಈಗ ನಿಖಿಲ್ ಕುಮಾರಸ್ವಾಮಿ ಅವರು, ಸುರೇಶ್ ಗೌಡ್ರು ಇಬ್ಬರೂ ಕೂಡ ಪರಮಾಪ್ತರಾಗಿ ದೋಸ್ತಿ ದರ್ಪವನ್ನ ತೋರ್ತಾ ಇದ್ದಾರೆ. ದೋಸ್ತಿ ಪರ್ವವನ್ನ ತುಮಕೂರಿಗೆ ಹರಡ್ತಾ ಇದ್ದಾರೆ. ತುಮಕೂರು ಗ್ರಾಮಾಂತರದಲ್ಲಿ ರಾಜಕೀಯ ಸಂಚಲನ ಮೂಡಿಸ್ತಾ ಇದ್ದಾರೆ. ತುಮಕೂರಿನಲ್ಲಿ ಮೊಳಗಿತು ಮೈತ್ರಿ ಕಹಳೆ. ವೈರಿಗಳ ಮಿಲನ ಇದೆ. ಹಳೆಯ ವೈರಿಗಳು ಈಗ ಪರಮಾಪ್ತರು. ಬಿಜೆಪಿ ಶಾಸಕ ಸುರೇಶ್ ಗೌಡ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸ್ತಾ ಇರುವಂತಹ ಬಿಗ್ ಡೆವಲಪ್ಮೆಂಟ್ ಇದೆ. ವೈಮನಸ್ಸು ಮರೆತು ಮುಂಬರುವಂತಹ ಮುಂದಿನ ಚುನಾವಣೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಪರಮೇಶ್ವರ್ ಅವರು ಕೂಡ ಅಷ್ಟೇ. ನಿಖಿಲ್ ಸಮ್ಮುಖದಲ್ಲಿ ನಾಯಕರ ನಡುವೆ ಮಹತ್ವದ ಕಾರ್ಯಕ್ರಮ ನಡೀತಾ ಇದೆ. ಈಗ ನಿಖಿಲ್ ಕುಮಾರಸ್ವಾಮಿಯ ದರ್ಬಾರ್ ಅಂದ್ರೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ದರ್ಬಾರ್ ಈಗ ತುಮಕೂರಿನತ್ತ ಹರಿದಾಡ್ತಾ ಇದೆ. ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಯಾಗ್ತಾ ಇರುವಂತಹ ಬೇಗ ಡೆವಲಪ್ಮೆಂಟ್ ಇದು. ವೈಮನಸ್ಸನ್ನ ಮರೆತು ಮುಂಬರುವಂತಹ ಮುಂದಿನ ಚುನಾವಣೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಸುರೇಶ್ ಗೌಡ್ರು ಮತ್ತೆ ನಿಖಿಲ್ ಕುಮಾರಸ್ವಾಮಿ. ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೆ ಮಾಸ್ಟರ್ ಪ್ಲಾನ್ ಅನ್ನ ನಡೆಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಸುರೇಶ್ ಗೌಡ್ರು ಮತ್ತೆ ನಿಖಿಲ್ ಕುಮಾರಸ್ವಾಮಿ. ಈಗ ನಿಖಿಲ್ ಕುಮಾರಸ್ವಾಮಿ ಸಮ್ಮುಖದಲ್ಲೇ ನಾಯಕರ ನಡುವೆ ಮಹತ್ವದ ಚರ್ಚೆ ನಡೀತಾ ಇದೆ. ಇನ್ನು ಜೆಡಿಎಸ್ ಶಾಸಕ ಸುರೇಶ್ ಬಾಬು, ಜಿಲ್ಲಾಧ್ಯಕ್ಷ ಲಿಂಗಪ್ಪ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಈಗ ತುಮಕೂರಿನಲ್ಲಿ ತಮ್ಮ ಛಾಪನ್ನ ಮೂಡಿಸ್ತಾ ಇದ್ದಾರೆ ಸುರೇಶ್ ಗೌಡ್ರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು. ಈಗ ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಹೇಶ್. ಮಹೇಶ್, ಈಗ ಹಳೆ ವೈರಿಗಳು ಒಂದಾಗಿದ್ದಾರೆ. ಇವರ ಮಿಲನ ಒಂದ್ ರೀತಿಯಾಗಿ ದೋಸ್ತಿ ಪರ್ವವನ್ನ ಸಾರ್ತಾ ಇದೆ ತುಮಕೂರಿನಲ್ಲಿ. ಏನು ಚುನಾವಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ, ಹೇಗಿದೆ ಈಗ ಇವರ ಬಾಂಧವ್ಯ ಅಂತ? ಏನು ZP ಮತ್ತೆ TP ಈ ಒಂದು ಚುನಾವಣೆ ಹಿನ್ನೆಲೆಯಲ್ಲಿ ಏನು ಈ ದೋಸ್ತಿ ಅಂದ್ರೆ ತುಮಕೂರು ಗ್ರಾಮಾಂತರ ಅಂತಂದ್ರೆ ಹಾವು ಮುಂಗ್ಸೆಯಂತೆ ಇದ್ದಂತ ಒಂದು ಪಕ್ಷ ಇವೆರಡೂ ಎರಡೂ ಪಕ್ಷಗಳ ನಡುವೆ ಪ್ರಬಲ ಹೋರಾಟ ಇದ್ದಂತದ್ದು. ಈಗ ಏನು ಮೈತ್ರಿ ಅಂದ್ರೆ NDA ಮೈತ್ರಿ ಒಕ್ಕೂಟದ ಒಂದು ಹಿನ್ನೆಲೆಯಲ್ಲಿ ಸ್ವತಃ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ ನ ಯುವ ಮುಖಂಡರಾದಂತಹ ಜೆಡಿಎಸ್ ಏನು ನಿಖಿಲ್ ಕುಮಾರಸ್ವಾಮಿ ಅವರೇ ಏನು ಬಿಜೆಪಿ ಕಚೇರಿ ಆದಂತಹ ಅದರಲ್ಲೂ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂತಹ ಸುರೇಶ್ ಗೌಡ ಅವರ ಕಚೇರಿಗೆ ಭೇಟಿ ನೀಡಿ ಈ ಒಂದು ಸೌಹಾರ್ದಿತ ಮಾತುಕತೆಯನ್ನ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನು ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕರಾದಂತಹ ಸುರೇಶ್ ಬಾಬು ಮತ್ತೆ ಇತರೆ ಮುಖಂಡರು ಕೂಡ, ಜಿಲ್ಲಾಧ್ಯಕ್ಷರಾದಂತಹ ಲಿಂಗಪ್ಪ ಸೇರಿದಂತೆ ಇತರ ಮುಖಂಡರು ಕೂಡ ಆ ಒಂದು ಕಚೇರಿಗೆ ಭೇಟಿ ನೀಡಿ ಸೌಹಾರ್ದಿತವಾಗಿ ಮಾತುಕತೆ ನಡೆಸಿದ್ದಾರೆ. ಜೊತೆಗೆ ಮುಂಬರುವ ಚುನಾವಣೆ ZP TP ಆಗಿರ್ಬೋದು ಮತ್ತೆ ಇತರೆ ಚುನಾವಣೆ ಆಗಿರ್ಬೋದು, ಆ ಒಂದು ಚುನಾವಣೆಯಲ್ಲಿ ನಾವು ಒಗ್ಗಟ್ಟಿನಿಂದ ಹೋಗ್ಬೇಕು ಅಂತ ಹೇಳಿ ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು. ಇದಕ್ಕೆ ತಾಜಾ ಉದಾಹರಣೆ ಕೂಡ ಆ ಒಂದು ವಿಡಿಯೋದಲ್ಲಿ ಮಾತಾಡಿದ್ದಾರೆ. ಏನು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿಯಿಂದ ಏನು ಸೋಮಣ್ಣವ್ರನ್ನ ನಾವು ಅತ್ಯಧಿಕ ಮತಗಳಿಂದ ಗೆಲ್ಸ್ಕೊಂಡಿದೀವಿ, ಅದೇ ರೀತಿ ಮೈತ್ರಿ ಮುಂದುವರೆದ್ರೆ ಇದೇ ರೀತಿ ಅಂದ್ರೆ ಸೋಮಣ್ಣವರ ಗೆಲುವಿನ ರೀತಿಯಲ್ಲಿ ನಾವು ಗೆಲುವನ್ನ ಸಾಧಿಸಬಹುದು. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಮೈತ್ರಿ ಚೆನ್ನಾಗಿ ಹೋಗ್ಬೇಕು ಅಂತ ಹೇಳಿ ಈ ಒಂದು ನಾಯಕರ ನಡುವೆ ಮಾತುಕತೆ ನಡೆದಿರ್ತಕ್ಕಂಥದ್ದು. ಮಹೇಶ್, ಇನ್ನ ಮತ್ತೊಂದು ಪ್ರಶ್ನೆ ಅಂತಂದ್ರೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗೆ ಏನೋ ಮಾಸ್ಟರ್ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಯಾವ ರೀತಿ ತುಮಕೂರಿನಲ್ಲಿ ನಡೀತಾ ಇದೆ ಅದ್ರ ಬಗ್ಗೆ ಸಿದ್ಧತೆ ಅಂತ? ಏನು ಅಂದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ ಪಕ್ಷ ಹೆಚ್ಚು ಪ್ರಬಲ ಆಗಿದೆ ಆ ಒಂದು ವಿಷಯವನ್ನ ಇಟ್ಟುಕೊಂಡು ಈಗ ಏನು ಯಾವ ಅಭ್ಯರ್ಥಿಗಳನ್ನ ಹಾಕ್ಬೇಕು, ಯಾವ ಅಭ್ಯರ್ಥಿಗಳನ್ನ ಹಾಕಿದ್ರೆ ನಮಗೆ ಪಕ್ಷಕ್ಕೆ ಲಾಭ ಆಗುತ್ತೆ, ಈ ಒಂದು ವಿಚಾರಗಳನ್ನ ಇಟ್ಟುಕೊಂಡು ಮಾತುಕತೆ ನಡೆಸ್ತಿರ್ತಕ್ಕಂಥದ್ದು. ಮಹೇಶ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಈಗ ತುಮಕೂರಿನಲ್ಲಿ ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಜೊತೆಗೆ ಬಿಜೆಪಿ ಶಾಸಕರಾದಂತಹ ಸುರೇಶ್ ಗೌಡ್ರು ಇವರಿಬ್ಬರೂ ಸೇರಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ತುಮಕೂರು ಗ್ರಾಮಾಂತರ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಇವರಿಬ್ಬರ ಭೇಟಿ.
ಈಗ ತುಮಕೂರು ಗ್ರಾಮಾಂತರದಲ್ಲಿ ಮುಳುಗಿರುವಂಥ ಮೈತ್ರಿ ಕಹಳೆ ಮತ್ತು BJP ಕಹಳೆ ಅವರಿಬ್ಬರ ದೋಸ್ತಿ ಪರ್ವ ಮಂಬ್ರು ಈಗ ತುಮಕೂರಿನತ್ತ ಸಾರ್ತಾ ಇದೆ.